ಒಂದರ ಫಿನಾಲಿಗೆ ಇನ್ನು 3 ದಿನ ಬಾಕಿ ಉಳಿದಿದೆ. ಈ 3 ದಿನದಲ್ಲಿ 6 ಸ್ಪರ್ಧಿಗಳ ಹಣೆ ಬರಹ ನಿರ್ಧಾರವಾಗ್ತಿದೆ. ಈಗಾಗಲೇ ಸೀಸನ್ 11 ಗೆಲ್ಲುವ ಸ್ಪರ್ಧಿ ಯಾರು ಅನ್ನೋ ಕುತೂಹಲ ಬಿಗ್ ಬಾಸ್ ವೀಕ್ಷಕರಲ್ಲಿ ಜೋರಾಗಿದೆ. ತ್ರಿವಿಕ್ರಮ್, ಮೋಕ್ಷಿತಾ, ರಜತ್, ಮಂಜು, ಭವ್ಯ, ಹನುಮಂತು ಮಧ್ಯೆ ಜಿದ್ದಿನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಬಿಗ್ ಬಾಸ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾದ ಮೇಲೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಕಪ್ ಮೇಲೆ ಕಣ್ಣಿಟ್ಟಿದ್ದಾರೆ. ಫಿನಾಲೆ ಹತ್ತಿರವಾಗ್ತಿದ್ದಂತೆ ವಾಹಿನಿಯ ವಧು ಸೀರಿಯಲ್ ಟೀಮ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ. ಈ ವೇಳೆ ಸ್ಪರ್ಧಿಗಳು ಕುರಿತು ಮಾತನಾಡುವ ಪ್ರಕ್ರಿಯೆ ಮಾಡಲಾಗಿದೆ. ಈ ವೇಳೆ ವಧು ಟೀಮ್ ರಜತ್, ಮಂಜು ಅವರ ಮಧ್ಯೆ ಇರುವ ಮನಸ್ತಾಪದ ಬಗ್ಗೆ ಪ್ರಶ್ನಿಸಿದ್ದಾರೆ. ಈ ಪ್ರಶ್ನೆಗೆ ಉತ್ತರಿಸಿರುವ ರಜತ್ ಅವರು, ಇಲ್ಲಿ ನಾವು ಏನೇ ಕಾಂಪ್ರಮೈಸ್ ಮಾಡಿಕೊಂಡು ಏನೇ ಮಾತನಾಡಿದ್ರು ಟಾಸ್ಕ್ ಅಂತ ಬಂದ್ರೆ ಅವನು ಹುಚ್ಚ ಆಗ್ತಾನೆ, ನಾನು ಹುಚ್ಚ ಆಗ್ತೇನೆ. ಮಂಜು ಬಗ್ಗೆ ಒಂದೇ ಸಾಲಿನಲ್ಲಿ ಹೇಳುವುದಾದ್ರೆ ತುಂಬಾ ಒಳ್ಳೆಯ ವ್ಯಕ್ತಿ, ಆದ್ರೆ ಸಂಜೆ ಮೇಲೆ ಸಿಗಬಾರದು ಅಷ್ಟೇ ಎಂದಿದ್ದಾರೆ. ಇಷ್ಟೆಲ್ಲ ಮಾತಿನ ಮಧ್ಯೆ ತ್ರಿವಿಕ್ರಮ್, ಮೋಕ್ಷಿತಾ ಅವರ ಜಗಳ, ಕೂಗಾಟದ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಚರ್ಚೆಯಾಗಿದೆ. ಮನಸ್ತಾಪದ ಬಗ್ಗೆ ಉತ್ತರಿಸಿದ ತ್ರಿವಿಕ್ರಮ್, ನಾನು ಮೋಕ್ಷಿತಾ ಈಗಲೂ ಚೆನ್ನಾಗಿಯೇ ಇದ್ದೀವಿ, ಯಾವುದೇ ರಜ್ಜು ಏನು ಇಲ್ಲ ಅಂದಿದ್ದಾರೆ. ತ್ರಿವಿಕ್ರಮ್ ಮಾತಿಗೆ ಮೋಕ್ಷಿತಾ ಕೂಡ ಅವರ ಕಂಡ್ರೆ ನನಗೆ ಆಗೋದೇ ಇಲ್ಲ ಅನ್ನೋದು ಏನೂ ಇಲ್ಲ ಅಂದ್ರು. ಕೊನೆಗೆ ತ್ರಿವಿಕ್ರಮ್ ಚೆನ್ನಾಗಿರೋ ಹುಡುಗಿಯರ ಹತ್ತಿರ ನಾವು ಜಗಳ ಮಾಡಿಕೊಳ್ಳಲ್ಲ ಅಂತ ಕಣ್ಣು ಹೊಡೆದಿದ್ದಾರೆ. ತ್ರಿವಿಕ್ರಮ್, ಮೋಕ್ಷಿತಾ ಅವರ ಡೈಲಾಗ್ ಮಧ್ಯೆ ರಜತ್ ಅವರು ಭವ್ಯ ಅವರ ಕಾಲೆಳೆದು ಮಜಾ ತೆಗೆದುಕೊಂಡಿದ್ದಾರೆ. ತ್ರಿವಿಕ್ರಮ್ ಚೆನ್ನಾಗಿರೋ ಹುಡುಗಿಯರ ಹತ್ರ ಜಗಳ ಆಗಲ್ಲ, ಓಕೆ, ಭವ್ಯ ಹತ್ರ ಯಾವಾಗ್ಲೂ ಜಗಳ ಆಡ್ತೀಯಾ ಎಂದಾಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಬಿದ್ದು ನಕ್ಕಿದ್ದಾರೆ. ತ್ರಿವಿಕ್ರಮ್ ರನ್ನ ನೋಡಿ ಭವ್ಯ ನಾಚಿ ನೀರಾಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.